ನಮಸ್ಕಾರ, ನಾನು ಉಪಾಸನಾ ಗೌಡ. ಹಲೋ ಗುರು ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಸಾವು. ಸಾಮಾನ್ಯವಾಗಿ ಸಾವು ಅಂದ್ರೆ ಮನುಷ್ಯನ ದೇಹದ ಎಲ್ಲಾ ಜೀವಕ್ರಿಯೆಗಳು ಶಾಶ್ವತವಾಗಿ ನಿಲ್ಲುವ ಸ್ಥಿತಿ. ಅಂದರೆ ಹೃದಯ ಬಡಿತ ನಿಲ್ಲುವುದು, ಉಸಿರಾಟ ನಿಂತು ಹೋಗುವುದು ಮತ್ತು ಮೆದುಳು ಕಾರ್ಯ ಸಂಪೂರ್ಣವಾಗಿ ಸ್ಥಗಿತವಾಗುವುದು. ಸಾವು ಆದ ನಂತರ ವ್ಯಕ್ತಿಗೆ ಚೇತನ, ದೇಹ ಬಾರೆ ಕಳೆದುಕೊಂಡು ನಿಧಾನವಾಗಿ ಪ್ರಕೃತಿಯ ಭಾಗವಾಗುತ್ತದೆ. ಸರಳವಾಗಿ ಹೇಳಿದ್ರೆ ಸಾವು ಅಂದ್ರೆ ಬದುಕಿನ ಸಹಾಂತ್ಯ, ಎಲ್ಲರಿಗೂ ತಪ್ಪಿಸಿಕೊಳ್ಳಲಾಗದ ನಿಜವಾದ ಸತ್ಯ. ಮನುಷ್ಯನಿಗೆ ಸಾವು ಹೇಗೆ ಬರುತ್ತದೆ? ಮೊದಲು ದೇಹಕ್ಕೆ ಬೇಕಾದ ಆಮ್ಲಜನಕ ಸರಿಯಾಗಿ ಸಿದೆ ಹೋಗುತ್ತದೆ ಅಥವಾ ಸಂಪೂರ್ಣ ನಿಂತು ಹೋಗುತ್ತದೆ. ಆಮ್ಲಜನಕ ಕಡಿಮೆಯಾದಾಗ ಹೃದಯ ನಿಂತು ರಕ್ತ ಸಂಚಾರ ಸ್ಥಗಿತಗೊಳ್ಳುತ್ತದೆ. ರಕ್ತ ಸಿಗದೆ ಮೆದುಳಿಗೆ ಆಮ್ಲಜನಕ ತಲುಪದೆ ಕಾರ್ಯ ಸಂಪೂರ್ಣವಾಗಿ ಸ್ಥಗಿತವಾಗುತ್ತದೆ. ಮೆದುಳು ಸತ್ತಾಗ ಚೇತನ ಭಾವನೆ ಅರಿವು ನಿಂತು ವೈದ್ಯಕೀಯವಾಗಿ ಸಾವು ಎಂದು ಘೋಷಿಸಲಾಗುತ್ತದೆ. ಸರಳವಾಗಿ ಹೇಳಿದರೆ ಉಸಿರು, ಹೃದಯ, ಮೆದುಳು ನಿಂತು ಮನುಷ್ಯನ ಜೀವನ ಸಂಪೂರ್ಣವಾಗಿ ಅಂತ್ಯವಾಗುತ್ತದೆ. ಸಾವು ಆದ ನಂತರ ಏನಾಗುತ್ತದೆ? ದೇಹ ನಿಧಾನವಾಗಿ ಪ್ರಕೃತಿಯ ಭಾಗವಾಗಿ ಮಣ್ಣು, ನೀರಾಗುತ್ತದೆ, ಕಾಲಕ್ರಮೇಣ ಸಂಪೂರ್ಣವಾಗಿ. ವೇದಗಳ ಪ್ರಕಾರ ಆತ್ಮ ದೇಹ ತೊರೆದು ಮುಂದುವರಿಯುತ್ತದೆ ತನ್ನ ಪ್ರಯಾಣವನ್ನು. ಕರ್ಮಫಲ ಆಧಾರದಲ್ಲಿ ಪುನರ್ಜನ್ಮ ಅಥವಾ ಮುಕ್ತಿ ದೊರೆಯುತ್ತದೆ ಎಂದು ನಂಬಿಕೆ. ಸಾವಿನ ಸುದ್ದಿ ಮನಸ್ಸಿಗೆ ಏಕೆ ಆಘಾತ ಕೊಡುತ್ತದೆ? ಆಪ್ತತೆಯ ನಷ್ಟ, ಭಯ, ಅನಿಶ್ಚಿತತೆ ಮನಸ್ಸಿಗೆ ತೀವ್ರ ಆಘಾತ ಉಂಟುಮಾಡುತ್ತದೆ. ಪ್ರಿಯ ವ್ಯಕ್ತಿಯ ಸಾವಿನ ದುಃಖವನ್ನು ಹೇಗೆ ಎದುರಿಸಬೇಕು? ದುಃಖವನ್ನು ಒಪ್ಪಿ ಮಾತನಾಡಿ, ಸಮಯ, ಬೆಂಬಲ, ಸ್ಮರಣೆಗಳಿಂದ ನಿಧಾನವಾಗಿ ಚೇತರಿಕೆ ಪಡೆಯಿರಿ. ಸಾವು ಬದುಕಿನ ಮೌಲ್ಯವನ್ನು ಹೇಗೆ ಕಲಿಸುತ್ತದೆ? ಸಾವು ಕ್ಷಣಿಕತೆಯನ್ನು ನೆನಪಿಸಿ ಸಂಬಂಧಗಳ ಮೌಲ್ಯ ಹೆಚ್ಚಿಸುತ್ತದೆ ಜೀವನದಲ್ಲಿ ಸದಾ. ಸಾವು ಮತ್ತು ಅಹಂಕಾರ ನಡುವಿನ ಸಂಬಂಧ ಏನು? ಸಾವು ಅಹಂಕಾರದ ತಾತ್ಕಾಲಿಕತೆಯನ್ನು ತೋರಿಸಿ ಮಾನವನಿಗೆ ಸದಾ ವಿನಯವನ್ನು ಕಲಿಸುತ್ತದೆ. ಸಾವಿನ ಅರಿವು ಜೀವನವನ್ನು ಹೇಗೆ ಬದಲಾಯಿಸುತ್ತದೆ? ಸಾವಿನ ಅರಿವು ಜೀವನವನ್ನು ಉದ್ದೇಶಪೂರ್ಣ, ಶಾಂತ ಮತ್ತು ಜವಾಬ್ದಾರಿಯುತವಾಗಿಸುತ್ತದೆ ಸದಾ. ಸಾವು ನೆನಪಿದ್ದರೆ ಬದುಕು ಹೇಗೆ ಸುಧಾರಿಸುತ್ತದೆ? ಸಾವು ನೆನಪು ಆದ್ಯತೆಗಳನ್ನು ಸರಿಪಡಿಸಿ ಬದುಕನ್ನು ಸದಾ ಉತ್ತಮವಾಗಿ ಅರ್ಥಪೂರ್ಣವಾಗಿಸುತ್ತದೆ. ಸಾವು ನಮಗೆ ಕಲಿಸುವ ಅತಿ ದೊಡ್ಡ ಪಾಠ ಯಾವುದು? ಜೀವನ ಕ್ಷಣಿಕ, ಸಂಬಂಧಗಳು ಅಮೂಲ್ಯ, ವಿನಯ ಅಗತ್ಯ ಸದಾ ಎಂದು ಸಾವು ಕಲಿಸುತ್ತದೆ. ಸಾವಿನ ನಂತರ ಏನು ಉಳಿಯುತ್ತದೆ? ಕರ್ಮ, ಸ್ಮರಣೆ, ಪ್ರೀತಿ, ನೆನಪುಗಳು ಮಾತ್ರ ಲೋಕದಲ್ಲಿ ಸದಾ ಉಳಿಯುತ್ತವೆ. ಬದುಕಿರುವಾಗ ಏನು ಮುಖ್ಯ? ಪ್ರೀತಿ, ಆರೋಗ್ಯ, ಸಂಬಂಧಗಳು, ಅರ್ಥಪೂರ್ಣ ಸಮಯ, ಸತ್ಯ, ಸೇವೆ ಮತ್ತು ವಿನಯವೇ ಬದುಕಿನಲ್ಲಿ ಮುಖ್ಯ. ಸಾವು ಅಂತ್ಯವೋ ಅಥವಾ ಹೊಸ ಆರಂಭವೋ? ದೇಹಕ್ಕೆ ಅಂತ್ಯ, ಆತ್ಮಕ್ಕೆ ಹೊಸ ಆರಂಭವೆಂದು ಸದಾ ನಂಬಿಕೆಯಿದೆ. ಈ ಸತ್ಯ ನಿಮಗೆ ಯೋಚನೆ ಕೊಡಿದ್ರೆ ಹೆಲೋ ಗುರು ಚಾನೆಲ್ ಅನ್ನು ಲೈಕ್, ಶೇರ್ ಮಾಡಿ. ಇನ್ನಷ್ಟು ನೈಜ ವಿಷಯಗಳ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.